ಓಕೆ, ಮೀಡಿಯನ್ ಈ ಪ್ರಾಬ್ಲಮ್ನ ಅರ್ಧ ಬಿಟ್ಟಿದ್ವಿ. ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದರಲ್ಲಿ ಒಂದು ಫ್ರೀಕ್ವೆನ್ಸಿ ಇಲ್ಲ ಇಲ್ಲಿ. ಸೊ ವಿಲ್ ಡೂ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ number of students, that is 5 plus 8 is 13 plus a. The missing frequency na a anta kariyana. 13 plus a is 13a plus 6 is 19a plus 3 is 22a. N will become, n is what? 22a. Small m na n by 2 ಮಾಡಿರ್ತೀವಿ. n by 2 what? 22 plus a by 2. This is what we have in the problem. This is n by 2 andre 22 plus a by 2. What is the median given? 23 they have given. 23 ಇರೋದ್ರಿಂದ ನಾವೇನು ಮಾಡ್ತೀವಿ, ಈ ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವಲ್ 22-30 ಇದರಲ್ಲೇ ಈ 23 ಬರುತ್ತೆ. ಹಾಗಾಗಿ ಇದನ್ನು ನಾವು ಮೀಡಿಯನ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. 20 is a L1 lower limit, 30 is a upper limit L2, and A is a frequency F, and corresponding cumulative frequency is 13.8. ಅದರದ್ದು ಮುಂಚಿಲ್ದು ಯಾವುದು ಅಂದರೆ 13 will become the C, small c. ಫಾರ್ಮುಲಾ ಹಾಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸಿ ಹಿಯರ್, ಮೀಡಿಯನ್ m is equal to L1 plus m minus c by f into I. m ಏನು ಮೀಡಿಯನ್ 23 ಕೊಟ್ಟಿದ್ದಾರೆ. L1 20 to 30 ಕ್ಲಾಸ್ ಇಂಟರ್ವಲ್ ಅಲ್ಲಿ 20 ವಿಲ್ ಬಿಕಮ್ L1. m ಹೇಳಿದೆ ನಾನು. ವಾಟ್ ಈಸ್ ದ m? n ಡಿವೈಡೆಡ್ ಬೈ 2. ಸೊ 22 ಪ್ಲಸ್ a ಡಿವೈಡೆಡ್ ಬೈ 2 ಈಸ್ m ಮೈನಸ್ 13 c 13 ಹೇಳಿದೆ ಡಿವೈಡೆಡ್ ಬೈ f. f ಏನಾಗಿತ್ತು? ಪರ್ಟಿಕ್ಯುಲರ್ ಪ್ರಾಬ್ಲಮ್ ಫ್ರೀಕ್ವೆನ್ಸಿ ಏನಾಗಿದೆ ಇಲ್ಲಿ? ಫ್ರೀಕ್ವೆನ್ಸಿ ಈಸ್ ಎ ಆಗಿದೆ. ಹಾಗಾಗಿ 22 ಪ್ಲಸ್ ಎ ಬೈ 2 ಮೈನಸ್ 13 ಡಿವೈಡೆಡ್ ಬೈ ಎ ಇಂಟು 10 ಯಾವುದು? ದ ವಿಡ್ತ್ ಆಫ್ ದ ಕ್ಲಾಸ್ 0 to 10, 10 to 20 ಆ ಥರ ಇದೆ. ಹಾಗಾದ್ರೆ ದ ವಿಡ್ತ್ ಏನು? 10. ಸೊ ವಾಟ್ ವಿಲ್ ವಿ ಡೂ ಹಿಯರ್ ಇಸ್, ಫಸ್ಟ್ ಪಾರ್ಟ್ ಏನೋ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ನಾವು LCM ಇಂದ ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. 13/1. ಸೊ 22 ಪ್ಲಸ್ ಎ ಬೈ 2 ಮೈನಸ್ 13/1. ಅದನ್ನ LCM ತಗೊಂಡು, ಬೈ ಟೇಕಿಂಗ್ LCM, ಸೊ ಎರಡರದ್ದು LCM 2 ಅಂತ ತಗೊಂಡು ಸೊ 2 divided by 2 is 1. 1 into 22 is 22 plus 1 into a is a minus, okay, ಇಲ್ಲಿ 1 ಇದೆ. 1 is divided by 2 is 2. Sorry, 2 is divided by 1 is 2. 2 into 13 is 26. ನಮಗೆ ಏನು ಆನ್ಸರ್ ಬಂತು? 22 plus a minus 26 whole is divided by 2 by taking LCM. ಸೊ ಅದನ್ನು ನಾವಿಲ್ಲಿ ಬರಿತೀವಿ. ಈ ಪೋರ್ಷನ್ನ ನಾವು LCM ತಗೊಂಡು ಬರಿತೀವಿ. ಸೊ 23 ಮೀಡಿಯನ್ 20 ಪ್ಲಸ್ 22 ಪ್ಲಸ್ ಎ, ದಿಸ್ ಇಸ್ 22 ಪ್ಲಸ್ ಎ ಮೈನಸ್ 26 ಡಿವೈಡೆಡ್ ಬೈ 2. ಸೊ ಈ 10 ಏನಿದೆ, 10ನ ನಾನು ಈ 2 ಇಂದ ಡಿವೈಡ್ ಮಾಡಿದೆ. ಸೊ ಇಟ್ ಹ್ಯಾಸ್ ಬಿಕಮ್ 5. ಓಕೆ, ಸೊ ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ದು ಇಲ್ಲಿ ತೋರ್ಸೋಣ. 23 is equal to 20 plus 22 plus a minus 26 ಹಂಗೆ ಬರೆಯೋಣ. ಇಲ್ಲಿ ಏನಾಗಿದೆ, ಬೈ 2 ಇರೋದನ್ನ ಇದನ್ನ 20 ಏನೇ 2 ಇಂದ 10ನ ಡಿವೈಡ್ ಮಾಡಿದ್ದಕ್ಕೆ 5 ಬಂತು. ದ ಹೋಲ್ ಇಸ್ ಡಿವೈಡೆಡ್ ಬೈ ಎ. ಸೊ ಅದನ್ನ ಮತ್ತೆ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಸಿ ಹಿಯರ್, 22 ಮೈನಸ್ 26 ಅಲ್ಲೇನಾಯ್ತು? ಮೈನಸ್ 4 ಆಯಿತು. ದ ಎ ವಿಲ್ ರಿಮೈನ್ ಸೇಮ್ ಇಂಟು 5. ಗೊತ್ತಾಯ್ತಲ್ಲ ಯಾಕೆ 4 ಬಂತಿಲ್ಲಿ? 22 ಮೈನಸ್ 26 ದಟ್ ಈಸ್ ಮೈನಸ್ 4 ಪ್ಲಸ್ ಎ ಇಂಟು 5 ಡಿವೈಡೆಡ್ ಬೈ ಎ. ಅದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಣ, 5 ಇಂದ ಮಲ್ಟಿಪ್ಲೈ ಮಾಡೋಣ. ದಿಸ್
23 is equal to 20 plus here 5 into 4 is 20, that is minus 20 plus 5 into a is 5a divided by a. See here 20 plus minus 20 plus 5a whole a. ಸೊ ಇಲ್ಲಿ ಡಿವೈಡೆಡ್ ಬೈ ಎ ಇದೆ, ಇಲ್ಲಿ ಡಿವೈಡೆಡ್ ಬೈ 1 ಇದೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಅಂಡ್ ಮೈನಸ್ ಇದ್ದಾಗ ನಾವು ಎಲ್ ಸಿ ಎಂ ಮಾಡಬೇಕಾಗುತ್ತೆ. ಇಂಟು ಡಿವೈಡೆಡ್ ಬೈ ಇದ್ದಾಗ ಎಲ್ ಸಿ ಎಂ ಮಾಡಂಗಿಲ್ಲ. ಓನ್ಲಿ ಪ್ಲಸ್ ಆರ್ ಮೈನಸ್ ಇದ್ದಾಗ ಮಾತ್ರ ಎಲ್ ಸಿ ಎಂ ಮಾಡ್ಬೇಕು ನಾವು. ಹೋಪ್ ಯು ಅಂಡರ್ಸ್ಟುಡ್. ಇಲ್ಲಿ ನೋಡಿ, ಫಸ್ಟ್ ನಾವು ಎಲ್ ಸಿ ಎಂ ಮಾಡಿದಾಗ ಇಲ್ಲಿ ಮೈನಸ್ 13 ಇತ್ತು. ಅದೇ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ ನಾವು ಇದನ್ನ ಡಿವೈಡ್ ಮಾಡಿದ್ವಿ. ಇಲ್ಲಿ ಪ್ಲಸ್ ಇರೋದ್ರಿಂದ ಮತ್ತೆ ಅದನ್ನ ಬೈ ಟೇಕಿಂಗ್ ಎಲ್ ಸಿ ಎಂ. ಸಿ 1 ಮತ್ತೆ ಎದು ಎಲ್ ಸಿ ಎಂ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ವಿಲ್ ಬಿ ದ ಎಲ್ ಸಿ ಎಂ. a divided by 1 is a. So 20 into a is 20a plus a divided by a is 1. So 1 into minus 20 is minus 20 plus 1 divided by 1 into 5a is 5a. So ಇದು ಹಾಗೆ ಉಳ್ಕೊಳ್ಳುತ್ತೆ. ಇದು ಮಾತ್ರ a ಇಂದ ನಾವು ಮಲ್ಟಿಪ್ಲೈ ಮಾಡಿದ್ವಿ. So what is the answer for us? ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದಾಗ 20a ಮೈನಸ್ 20 ಪ್ಲಸ್ 5a ಡಿವೈಡೆಡ್ ಬೈ ಎ ಬಂತು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಯಾಕಂದ್ರೆ ಈಕ್ವಲ್ಸ್ ಇಂದ ಆ ಸೈಡ್ ಇದೆ. ಸೊ ಒನ್ಸ್ ಎ ಈಸ್ ಮಲ್ಟಿಪ್ಲೈಡ್ ಬೈ 23 ಇಟ್ ಬಿಕಮ್ಸ್, ಇದೇನಾಗುತ್ತೆ 1 ಆಗುತ್ತೆ. 1 ಇಂದ ಇದು ಮಲ್ಟಿಪ್ಲೈ ಆಗುತ್ತೆ. ಸೊ 23a ಇಲ್ಲಿ 20a ಪ್ಲಸ್ 5a ವಿಲ್ ಬಿಕಮ್ 25a ಮೈನಸ್ 20. ಇದನ್ನ ಈಕ್ವಲ್ಸ್ ಇಂದ ಈ ಸೈಡ್ ಹಾಕೊಳ್ಳೋಣ. 23a ಮೈನಸ್ 25a ಪ್ಲಸ್ ಇರೋದು ಮೈನಸ್ ಆಯಿತು, ಮೈನಸ್ 20 ಹಾಗೆ ಉಳ್ಕೋತು. ಸೊ 23a ಪ್ಲಸ್ 23a ಮೈನಸ್ 25a ಏನಾಗುತ್ತೆ, minus 2a is equal to minus 20. Therefore, what is the value of a? Minus 20 by minus 2. Minus cancel ಆಗುತ್ತೆ, 2 tens. So, what is the value of a? Is 10. The missing frequency is 10. Hope you understood. Okay. ಈ ಮೀಡಿಯನ್ನ ನಾವು ಗ್ರಾಫ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಬಹುದು. ನಾವು ಯಾವುದು ಗ್ರಾಫ್ ಆಗೈ ಕರ್ವ್ ಮಾಡಿದ್ವಿ, ಲೆಸ್ ದ್ಯಾನ್ ಆಗೈ ಕರ್ವ್ ಅಂಡ್ ಮೋರ್ ದ್ಯಾನ್ ಆಗೈ ಕರ್ವ್, ಹಾಗೆ ಇಲ್ಲೂ ಸಮೇತ ಒಂದು ಪ್ರಾಬ್ಲಮ್ ಏನು ಕೊಟ್ಟಿರ್ತಾರೆ ಅದನ್ನ ಲೆಸ್ ದ್ಯಾನ್ ಮತ್ತೆ ಮೋರ್ ದ್ಯಾನ್ ಮಾಡಿಕೊಂಡು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಿಕೊಂಡು ಆಗೈ ಕರ್ವ್ ಹಾಕಿ, ದೆನ್ ವಾಟ್ ಈಸ್ ದ ಇಂಟರ್ಸೆಕ್ಷನ್ ಏರಿಯಾ, ಇಂಟರ್ಸೆಕ್ಷನ್ ಏನು ಏರಿಯಾ ಆಗುತ್ತೆ ಅದು ಕೆಳಗಡೆ ಬಂದು ಇಲ್ಲಿ ನಂಬರ್ ಆಫ್ ವರ್ಕರ್ಸ್, ಎಕ್ಸ್ ವ್ಯಾಲ್ಯೂ ಏನು ನಂಬರ್ ಆಫ್ ವರ್ಕರ್ಸ್. ಸೊ ದಿಸ್ ವಿಲ್ ಬಿಕಮ್ ದ ಮೀಡಿಯನ್. ದಿಸ್ ವಿಲ್ ಬಿಕಮ್ ದ ಮೀಡಿಯನ್. ಇಲ್ಲಿ ಒಂದು ಸಿಂಪಲ್ ಆಗಿ ನಾನು ಪ್ರಾಬ್ಲಮ್ ಮಾಡಿದ್ದೀನಿ, ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಅದನ್ನ ನೀವು ಆಗೈ ಕರ್ವ್ ಹಾಕೊಳ್ಳಿ. ದಿಸ್ ಇಸ್ ಅ ಮೋರ್ ದ್ಯಾನ್ ಆಗೈ ಕರ್ವ್, ದಿಸ್ ಇಸ್ ಲೆಸ್ ದ್ಯಾನ್ ಆಗೈ ಕರ್ವ್. ಎರಡೂ ಇಂಟರ್ಸೆಕ್ಟ್ ಆಗಿದ್ದ ಜಾಗದಲ್ಲಿ ನಾವೇನು ಇಲ್ಲಿ ಲೈನ್ ಹಾಕ್ತೀವಿ ಅದನ್ನ ನಾವು median ಅಂತ, we will find the median. If you want to do the cross multiplication, you can also find out with the formula ಹಾಕೊಂಡು you can find out. So almost similar ಇರುತ್ತೆ ವ್ಯಾಲ್ಯೂಸ್ ಮತ್ತೆ ಗ್ರಾಫ್ ಅಲ್ಲಿ. ಸೊ ಈ ಪ್ರಾಬ್ಲಮ್ಗೆ ದಿಸ್ ಇಸ್ ಲೆಸ್ ದ್ಯಾನ್, ಸೊ ಇದನ್ನ ನಾವು ಎಕ್ಸ್ಕ್ಲೂಸಿವ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಏನಾಗುತ್ತೆ 39.5 to 24.5, here 24.5 to 29.5, 29.5 to 34.5, 34.5 to 39.5, ಹಿಂಗೆ ಇದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆಗುತ್ತೆ. ದೆನ್ ಫ್ರೀಕ್ವೆನ್ಸಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಿದ್ವಿ, ಮೋರ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಿದ್ವಿ. ಸಿ ಹಿಯರ್ 24ಗೆ 24.5 ಇದೆಯಲ್ಲ ಅದರಲ್ಲಿ ಫಸ್ಟ್ ಲೆಸ್ ದ್ಯಾನ್ ಆಗೈ ಕರ್ವ್ ಅಲ್ಲಿ ವೇರ್ 24.5ಗೆ ಫಸ್ಟ್ 4 ಹಾಕೊಂಡ್ವಿ, ದೆನ್ 29.4ಗೆ 9 ಹಾಕೊಂಡ್ವಿ, ಆ್ಯಂಡ್ 34.5ಗೆ 21 ಹಾಕೊಂಡ್ವಿ,
ದೆನ್ 39.5ಗೆ 44 ಹಾಕೊಂಡ್ವಿ. ದೆನ್ 44.5ಗೆ ವಿ ಹ್ಯಾವ್ ಪುಟ್ 75, 49.5ಗೆ 85, 54.5ಗೆ 93, ಆ್ಯಂಡ್ 59.5ಗೆ 98, ಆ್ಯಂಡ್ 64.5ಗೆ 100. ಸೊ ಇಲ್ಲಿ ಸ್ವಲ್ಪ ಸರಿಯಾಗಿ ಮಾಡಿಲ್ಲ. ಯು ಡೂ ದ ಪ್ರಾಬ್ಲಮ್ ನೀಟಾಗಿ ಹಿಂಗೆ ಎಕ್ಸ್ ಹಾಕೊಂಡು ಮಾಡ್ಕೊಳ್ಳಿ. ಹಾಗೆ ಮೋರ್ ದ್ಯಾನ್ ಆಗಾಯ್ ಕರ್ವ್ ಮಾಡಬೇಕಾದ್ರೆ ಮೋರ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಿದ್ವಿ. ಇಲ್ಲಿ ಸಿ ಹಿಯರ್ we have to find out, this is 19.5, okay, 19.5ಗೆ 100 ಹಾಕೊಂಡಿದ್ದೀನಿ. ನೆಕ್ಸ್ಟ್ 24.5ಗೆ 96 ಹಾಕೊಂಡಿದ್ದೀನಿ. ನೆಕ್ಸ್ಟು 29.5ಗೆ 91 ಇದೆ. ದೆನ್ ವಿ ಹ್ಯಾವ್ 34.5, 79, 39.5 it is 56. Then we have 44.5, see here, 44.5, 25. Then we have 49.5, it is 15. Then we have 54.57. Then 59.5, 2. So Ogaiv curve na hinge draw ಮಾಡಿದ್ದೀನಿ. This is more than Ogaiv curve. This is less than Ogaiv curve. ಎರಡು ಜಾಯಿನ್ ಆಗಿರೋದು ಇಲ್ಲಿ ಸರಿಯಾಗಿ ಬಂದಿಲ್ಲ. ಎರಡು ಜಾಯಿನ್ ಆಗಿರೋದು ಪಾಯಿಂಟ್ ಹಿಂಗೆ ತಗೊಂಡಾಗ ವಿ ವಿಲ್ ಗೆಟ್ ದ ಮೀಡಿಯನ್ ವ್ಯಾಲ್ಯೂ. ಸೊ ಈ ಪ್ರಾಬ್ಲಮ್ನ ನಾನು ಫಾರ್ಮುಲಾದಲ್ಲೂ ಮಾಡಿದ್ದೀನಿ. L1 ಪ್ಲಸ್ m ಮೈನಸ್ e ಬೈ f ಇಂಟು i. ವಾಟ್ ಈಸ್ m? 100, n by 2 100, 50 ಬಂತು. 50 ಎಲ್ಲಿಗೆ ಬರುತ್ತೆ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 70ಗೆ ಬರುತ್ತೆ. ದೆನ್ ಹಿಯರ್ 39.5 to 44.5. This will become the class interval, and this will 31 become the frequency, and 44 will become the previous cumulative frequency. ಸೊ ಅದನ್ನೆಲ್ಲ ಬೈಫಕೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 30 ಡಿವೈಡೆಡ್ ಬೈ 31 ಆಲ್ಮೋಸ್ಟ್ 1 ಬರುತ್ತೆ. So the median is equal to 40.5 ಅಂತ ಬರುತ್ತೆ. ಸೊ ನಿಮಗೂ ಸಮೇತ this should come like this. 40.5 should come like this. Please do it in a graph sheet. And then please send the photo of this. Okay, ಇದ್ರದ್ದು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ದು ನೀವು ಗ್ರಾಫ್ ಶೀಟಲ್ಲಿ ಮತ್ತು ಈ ನಾನೇನು ಇಲ್ಲಿ ಫಾರ್ಮುಲಾದಲ್ಲಿ ಮಾಡಿದ್ದೀನಿ, ಪ್ಲೀಸ್ ಇದನ್ನು ನೀವು ಮನೇಲಿ ಮಾಡಿ ಗ್ರಾಫ್ ಶೀಟಲ್ಲಿ ಅಥವಾ ನೀಟಾಗಿ ಮಾಡಿ ಒಂದೊಂದು ಸೆಂಟಿಮೀಟರ್, ಎಕ್ಸ್ ಆಕ್ಸಿಸ್ ಎಷ್ಟು, ವೈ ಆಕ್ಸಿಸ್ ಎಷ್ಟು, ಅದನ್ನು ನೀಟಾಗಿ ಮಾಡಿ ಇಷ್ಟೇ ಬರಬೇಕು. 40.5 ಅಷ್ಟೇ ಬರಬೇಕು, ಅಥವಾ 40.4 ಸಮಥಿಂಗ್ ಏನಾದರೂ ಬರುತ್ತೆ. ಸೊ ರೌಂಡ್ ಆಫ್ ಮಾಡಿ 40.5. ನಿಮ್ಮ ಈ ಗ್ರಾಫಲ್ಲಿ ನೋಡಿದ್ರು, ಸೊ ಇಟ್ ಶುಡ್ ಬಿ ಟಚಿಂಗ್ ದಿಸ್. ಪ್ಲೀಸ್ ಡೂ ಇಟ್ ಅಟ್ ಹೋಮ್. ನನಗೆ ಈ ಪ್ರಾಬ್ಲಮ್ದು ಒಂದು ಫೋಟೋ, ನೀವು ಮಾಡಿರೋ ಗ್ರಾಫ್ ಫೋಟೋನ ಕಳಿಸ್ಬೇಕು. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇದನ್ನು ನಾವು ಮೊದಲೇ ಮಾಡಿದ್ದೀವಿ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ. ಲೆಸ್ ದ್ಯಾನ್ ಆಗೋಯ್ಕೋ ಮೋರ್ ದ್ಯಾನ್ ಆಗೋಯ್ಕೋ ಮಾಡಿದ್ದೀವಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಮಾಡಿ. ಈ ಪ್ರಾಬ್ಲಮ್ಗೆ, ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಸಿ ದಿಸ್ ಪ್ರಾಬ್ಲಮ್, ಟೇಕ್ ದ ಫೋಟೋ ಆಫ್ ದಿಸ್, ರೈಟ್ ಡೌನ್. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ನೀವು Ogaiv curve ಮಾಡಿ, ಯು ಹ್ಯಾವ್ ಟು ಫೈಂಡ್ ದ ಮೀಡಿಯನ್. ಫೈಂಡ್ ಆ್ಯಂಡ್ ಸೆಂಡ್ ಮೀ ದ ಪಿಕ್. ಸೊ ಇದ್ರ ಜೊತೆಗೆ ನೀವು ಯಾವುದೇ ಮೀಡಿಯನ್ ಪ್ರಾಬ್ಲಮ್ ಮಾಡಿದ್ದೀರಾ ಅದಕ್ಕೂ ಸಮೇತ ನೀವು ಗ್ರಾಫಲ್ಲಿ Ogaiv curve ಹಾಕೊಂಡು ಮಾಡ್ಬೋದು. ಡೂ ಇಟ್. ಒಂದೆರಡು ಮಾಡಿ ಅಥವಾ 3-4 ಮಾಡಿ. ಯಾವುದ್ಯಾವುದು ನಾವು ಗ್ರೂಪ್ ಡೇಟಾ ಮಾಡಿದ್ವಿ, ಈ ಥರ ಕ್ಲಾಸ್ ಇಂಟರ್ವಲ್ ಯಾವ್ದಾವ್ದು ಮಾಡಿದ್ವಿ, ಅದಕ್ಕೆ ಮತ್ತೆ ಲೆಸ್ ದ್ಯಾನ್ ಮತ್ತು ಮೋರ್ ದ್ಯಾನ್ Ogaiv curve ಹಾಕಿ ಗ್ರಾಫಲ್ಲಿ ಫೈಂಡ್ ಔಟ್ ಮಾಡಿ. ಆರ್ ವಿ ಗೆಟಿಂಗ್ ದ ಸೇಮ್ ಆನ್ಸರ್? ಇಟ್ ಶುಡ್ ಬಿ ಗೆಟಿಂಗ್. ನಮಗೆ ಅದೇ ಆನ್ಸರ್ ಸಿಗಬೇಕು.